ಐಡಿಎಫ್ ಗ್ರ್ಯಾಂಡ್ ಫಿನಾಲೆ ಯಾರ ಪಾಲಾಗಲಿದೆ? ಐಡಿಎಫ್ ಮೊದಲ ಬಹುಮಾನ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸುನ್ನಾಳ ಗ್ರಾಮದಲ್ಲಿ ಮೊದಲ ಬಾರಿಗೆ ಹಳ್ಳಿ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಆಯೋಜಿಸಿರುವ ಈ ಅದ್ದೂರಿ ಸಂಗೀತ ಸಂಭ್ರಮಕ್ಕೆ ತಮ್ಮ ಕುಟುಂಬ ಸಮೇತರಾಗಿ ಆಗಮಿಸಿ ಪ್ರತಿಭಾವಂತ ಗಾಯಕ ಗಾಯಕಿಯರನ್ನು ಹುರಿದುಂಬಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕೈ ಜೋಡಿಸಬೇಕಾಗಿದೆ. ಸುನ್ನಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹನುಮಂತ ಮಾರುತಿ ಕುಲಗೋಡ್ ಇವರ ಸಾರಥ್ಯದಲ್ಲಿ ಐಡಿಎಫ್ ಅವಾರ್ಡ್ಸ್ 2026 ಸ್ವರ ಸಂಭ್ರಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಆಡಿಷನ್ ಮುಕ್ತಾಯವಾಗಿದ್ದು 12 ಸ್ಪರ್ಧಿಗಳು ಫಿನಾಲೆ ಹಂತಕ್ಕೆ ಆಯ್ಕೆಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಸುನ್ನಾಳ ಗ್ರಾಮದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸುನ್ನಾಳ ಗ್ರಾಮದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಅದ್ದೂರಿಯಾಗಿ ನಡೆಯಲಿದೆ. ಗ್ರ್ಯಾಂಡ್ ಫಿನಾಲೆ ರವಿವಾರ ದಿನಾಂಕ 19/7/2026 ಸ್ಥಳ ಸುನ್ನಾಳ ಗ್ರಾಮದ ಶ್ರೀ ಧೀರ ಮಾರುತಿ ದೇವಸ್ಥಾನ ಆವರಣದಲ್ಲಿ ನಡೆಯಲಿದೆ. ಐಡಿಎಫ್ ಅವಾರ್ಡ್ಸ್ 2026 ಸ್ವರ ಸಂಭ್ರಮ ಕಾರ್ಯಕ್ರಮದ ಅಂಗವಾಗಿ ಸರ್ವರಿಗೂ ಆತ್ಮೀಯವಾಗಿ ಸ್ವಾಗತ ಕೋರಿದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹನುಮಂತ್ ಕುಲಗೋಡ್. ಎಲ್ಲರಿಗೂ ನಮಸ್ಕಾರ. ಐಡಿಎಫ್ ಅವಾರ್ಡ್ಸ್ ಸ್ವರ ಸಂಭ್ರಮ 2026 ಸಿಂಗಿಂಗ್ ಕಾಂಪಿಟೇಷನ್ ಅನ್ನ ರಾಮದುರ್ಗ ತಾಲೂಕಿನ ಸುನ್ನಾಳ ಗ್ರಾಮದಲ್ಲಿ ರವಿವಾರ ದಿನಾಂಕ 19/7/2026 ಸಾಯಂಕಾಲ 6 ಗಂಟೆಗೆ ಧೀರ ಮಾರುತಿ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ತಮಗೆಲ್ಲರಿಗೂ ಪ್ರೆಸ್ ಕ್ಲಬ್ ಮೂಲಕ ಆಹ್ವಾನವನ್ನು ಮಾಡ್ತಾ ಇದ್ದೀವಿ. ಸುನ್ನಾಳ ಗ್ರಾಮ ಪಂಚಾಯತ್ ನಿಕಟಪೂರ್ವ ಅಧ್ಯಕ್ಷರಾಗಿರುವ ಶ್ರೀಯುತ ಹನುಮಂತ ಮಾರುತಿ ಕುಲಗೋಡ್ ಇವರ ಸಾರಥ್ಯದಲ್ಲಿ ಹಳ್ಳಿ ಪ್ರತಿಭೆಗಳಿಗೆ ಒಂದು ಅದ್ಭುತ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಪ್ರತಿಭಾವಂತ ಗಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಳ್ಳಿ ಪ್ರತಿಭೆಗಳಿಗೆ ಒಂದು ಉತ್ತಮ ಅವಕಾಶ ಸಿಗಲಿ ಎಂಬ ಕಾರಣದಿಂದ ಸಂಗೀತ ಸ್ಪರ್ಧೆ ಎಂಬ ಸ್ವರ ಸಂಭ್ರಮವನ್ನು ನಿಯೋಜನೆ ಮಾಡಿದ್ದಾರೆ. ಹಾಗೆಯೇ ಹಳ್ಳಿ ಮತ್ತು ನಗರಕ್ಕೆ ಯಾವ ಭೇದವಿಲ್ಲ. ಅವಕಾಶ ಸಿಕ್ಕರೆ ಹಳ್ಳಿ ಪ್ರತಿಭೆಯನ್ನು ಕೂಡ ಮುಂದೊಂದು ದಿನ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನ ಗಳಿಸಬಹುದು ಎಂಬ ನಂಬಿಕೆಯಿಂದ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಹನುಮಂತ ಕುಲಗೋಡ್ ಅವರು ಈ ಒಂದು ಕಾರ್ಯಕ್ರಮವನ್ನ ಹಳ್ಳಿ ಗ್ರಾಮದಲ್ಲಿ ಸುನ್ನಾಳ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ. ಸೊ ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಹಳ್ಳಿ ಪ್ರತಿಭೆಗಳನ್ನ ಗುರುತಿಸಿ ಅವರನ್ನ ಪ್ರೋತ್ಸಾಹಿಸಬೇಕು. ಹಾಗೆ ಕನ್ನಡ ಸಂಗೀತವನ್ನ ಕೀರ್ತಿಯನ್ನ ಮತ್ತಷ್ಟು ಎತ್ತರಕ್ಕೆ ಏರಿಸುವ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ ಈ ಒಂದು ಪ್ರೆಸ್ ಕ್ಲಬ್ನ ಮೂಲಕ ತಮಗೆಲ್ಲರಿಗೂ ಕೂಡ ಅವರಿವರೆನ್ನದ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಯ ಆಧಾರದ ಸ್ವಾಗತವನ್ನ ಕೋರುತ್ತೇನೆ. ಇದೇ ರವಿವಾರ 19ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ನಡೆಯಲಿರುವ ಐಡಿಎಫ್ ಅವಾರ್ಡ್ಸ್ನೊಂದಿಗೆ ಸ್ವರ ಸಂಭ್ರಮ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಆಧಾರದ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ನಮ್ಮ ಗ್ರಾಮದಲ್ಲಿ ಒಳ್ಳೆಯ ಅತ್ಯುತ್ತಮ ಶಿಕ್ಷಕರನ್ನು ಕೂಡ ಒಂದು ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನು ಕೊಡಲಾಗಿದೆ. ಅದೇ ರೀತಿಯಾಗಿ ಒಬ್ಬ ಕಲಾವಿದರಿಗೆ ಹಾಗೂ ಒಳ್ಳೆಯ ರೈತರಿಗೆ ಹಾಗೂ ಒಂದು ಹಳ್ಳಿಯಲ್ಲಿ ನಾಟಿ ಔಷಧಿ ಕೊಡುವಂಥ ಹಿರಿಯರಿಗೆ ಹಾಗೂ ಒಳ್ಳೆಯ ಒಂದು ಮಹಿಳೆಯರಿಗೆ ಒಂದು ಆಟದ ವ್ಯವಸ್ಥೆಯನ್ನು ಇಡಲಾಗಿದೆ. ಇದೆಲ್ಲ ನಮ್ಮ ಹನುಮಂತ ಮಾರುತಿ ಕುಲಗೋಡ್ ಈ ಎಲ್ಲ ಕಾರ್ಯಕ್ರಮಕ್ಕೆ ತಮ್ಮ ಸಾರಥ್ಯದಲ್ಲಿ ನಿರ್ವಹಿಸಿಕೊಳ್ಳಲಿದ್ದಾರೆ. ಹಾಗೆಯೇ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ. ಸುನ್ನಾಳ ಗ್ರಾಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಾಗೆಯೇ ಸ್ವರ ಸಂಭ್ರಮ ಕಾರ್ಯಕ್ರಮಕ್ಕೆ ಹಳ್ಳಿಗಾಡಿನ ಪ್ರತಿಭಾವಂತ ಗಾಯಕರಿಗೆ ಜಡ್ಜಸ್ ಆಗಿ ಕಾರ್ಯವನ್ನು ನಿರ್ವಹಿಸುವ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ತಾವೆಲ್ಲರೂ ಕೂಡ ಆಗಮಿಸಿ ಈ ಒಂದು ಸ್ವರ ಸಂಭ್ರಮ ಕಾರ್ಯಕ್ರಮದಲ್ಲಿ ಸಂಭ್ರಮಿಸಿ ಎಲ್ಲರನ್ನು ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು.